ಅರವಿಂದ್ ಕೇಜ್ರಿವಾಲ್ ಮಾದರಿ ರಾಜ್ಯದಲ್ಲೂ ಆಡಳಿತ ಬರಲಿದೆ, ಜೈಲಿನಿಂದಲೇ ಆಡಳಿತ ಮಾಡುವ ಪರಿಸ್ಥಿತಿ ಬರಲಿದೆ ಅಂತ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ತಿಳಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಮೂಡಾ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕಿತ್ತು, ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಸೂಚನೆ ನೀಡಬೇಕಿತ್ತು, ಆದರೆ ಅವರು ಬಿಜೆಪಿ ತಪ್ಪು ಮಾಡಿದೆ ಅಂತ ನೆಪ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಾವು ರಾಷ್ಟ್ರಪತಿಗಳಿಗೆ ದೂರನ್ನು ನೀಡುತ್ತೇವೆ, ಮೂಡಾ ಹಗರಣ ಇಡಿ ತನಿಖೆಗೆ ನೀಡುವಂತೆ ಒತ್ತಾಯಿಸುತ್ತೇವೆ, ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ಮೂಡಾದ ಹೋರಾಟ ಮೊನ್ನೆ ಒಂದು ಹಂತಕ್ಕೆ ಪಾದಯಾತ್ರೆ ಮಾಡಿದ್ದು ಜನಜಾಗೃತಿಯನ್ನು ಆಗಿದೆ. ಆದರೆ ಜನಜಾಗೃತಿಯಲ್ಲಿ ಏನು ಪರಿಣಾಮ ಸರ್ಕಾರದ ಮೇಲೆ ಬೀರದಂಗಿಲ್ಲ. ಹೇಗೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದನೇ ಆಡಳಿತವನ್ನು ಮಾಡಿ ತೋರಿಸಿದಾರೋ ಆ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ ಅನ್ನುವಷ್ಟರ ಮಟ್ಟಿಗೆ ಹೋಗ್ತಾ ಇದೆ. ರಾಜ್ಯಪಾಲರ ನೋಟಿಸಿಗೆ ಮತ್ತು ರಾಜ್ಯಪಾಲರ ಮುಂದಿನ ನಡೆಯನ್ನು ನೋಡಿ ಅವ್ರು ಹೇಗೆ ಎರಡನೇ ನೋಟಿಸ್ ಕೊಡ್ತಾರಾ, ಈ ಉತ್ತರವನ್ನು ಒಪ್ಕೋತಾರಾ ಅನ್ನೋದನ್ನು ನೋಡಿ ನಂತರ ರಾಷ್ಟ್ರಪತಿಗಳ ಮನೆ ಅಂಗಳಕ್ಕೆ ಹೋಗುವಂಥ ಯೋಚನೆಯನ್ನು ಮಾಡಲಾಗಿದೆ. ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ಎರಡೂ ಸದನಗಳ ವಿರೋಧ ಪಕ್ಷದ ನಾಯಕರು ಹಾಗೇನೇ JDSನ ನಾಯಕರು ಎಲ್ಲರ ಹತ್ರನೂ ಒಂದು ಸುತ್ತಿನ ಮಾತುಕತೆ ಆಗಿದೆ. ಸುಮಾರು ನಾವೇನು 120 ಜನ ಎರಡೂ ಸದನಗಳ ಶಾಸಕರು ಮತ್ತು ಸಂಸದರು ಸೇರಿಕೊಂಡು ಏನಾದರೂ ರಾಜ್ಯಪಾಲರ ಸೂಚನೆಗೆ ಅಥವಾ ಅವರ ಕೊಡುವ ನೋಟಿಸ್ಗೆ ಸರಿಯಾದಂಥ ರೀತಿಯಲ್ಲಿ ಈ ಸರ್ಕಾರ ಮಾಡಲಿಲ್ಲ ಅಂದರೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಹೋಗಬೇಕಾದಂಥ ಅನಿವಾರ್ಯತೆ ಎದುರಾಗ್ಬೋದು. ಇಡಿಯನ್ನು ಕರೆತರಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ, BJPಯವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದೇನಿದೆ ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೀನಿ. ನಾನು ಇದ್ರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಗೋಬೇಕಾದಂಥದ್ದಿದೆ. ಯಾಕೆ ಪರ್ಯಾಯ ಪಾದಯಾತ್ರೆ, ಅದರ ಉದ್ದೇಶ ಏನು, ಅದರ ಏನು ರೀತಿ ರಿವಾಜುಗಳೇನು ಅನ್ನೋದನ್ನು ಒಂದು ಸಲ ಮಾತಾಡಿದ ನಂತರ ಪ್ರತಿಕ್ರಿಯಿಸ್ತೀವಿ. ಮಾಜಿ ಸಂಸದರು, ಹಿಂದಿನ ಸಚಿವರುಗಳು, ಹಾಲಿ ಶಾಸಕರು ಎಲ್ಲರೂ ಭಾಗವಹಿಸಿದ್ದಾರೆ. ಕೇಂದ್ರಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಕೇಂದ್ರದಲ್ಲಿ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಅಂತ. ನಾವೆಲ್ಲ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನು ಪಾಲಿಸುವಂಥವ್ರು. ಹಾಗಾಗಿ ಕೇಂದ್ರ ಮತ್ತು ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ಆ ಪಾದಯಾತ್ರೆಯಲ್ಲಿ ಹೋಗ್ಬೇಕಾ, ಯಾವ ಥರ ಇರುತ್ತೆ ಅನ್ನೋದನ್ನು ನಿರ್ಣಯವನ್ನು ಮಾಡ್ತೀವಿ. ಕಾರ್ಯಕರ್ತನಾಗಿ ಒಪ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ. ಆದರೆ ಶಾಸಕರು ಅಂದರೆ ನನಗಿಂತ ಸೀನಿಯರ್ಸ್ ಅವರೆಲ್ಲ, ಅವ್ರು ಯಾವ ಅರ್ಥದಲ್ಲಿ ಸೇರಿದ್ದಾರೆ ಅನ್ನೋದು ಇನ್ನೂ ನನಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಚರ್ಚೆ ಮಾಡಿದ ನಂತರ ಪ್ರತಿಕ್ರಿಯಿಸೋದು ಸೂಕ್ತ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ತಿಳಿಸ್ತೀನಿ.